ಎಲ್ಲರಿಗೂ ನಮಸ್ಕಾರ. ಬಿಂದು ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗುಲಾಬ್ ಜಾಮೂನ್ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ತೇನೆ. ಇದು ತುಂಬ ಸಿಂಪಲ್ ರೆಸಿಪಿ. ಮನೆಯಲ್ಲಿ ಪಾರ್ಟಿ, ಬರ್ತ್ಡೇ ಏನೇ ಫಂಕ್ಷನ್ ಇದ್ದರೂ ತುಂಬ ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡ್ಕೋತೀನಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಸಕ್ಕರೆ, 4 ಕಪ್ ನೀರು. ನಾನು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ, ನೀವು ಗ್ರಾಮ್ ಲೆಕ್ಕದಲ್ಲಿ ತೊಗೋಬೋದು. ಮೀಡಿಯಮ್ ಫ್ಲೇಮಲ್ಲಿ ಸಕ್ಕರೆ ಪಾಕ ಮಾಡೋದ್ರಿಂದ ಜಾಮೂನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಬೇಕಾದ್ರೆ 1 ಕಪ್ ಸಕ್ಕರೆಗೆ 1/2 ಕಪ್ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನಾನು 1 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕಿದ್ದೀನಿ. ನಮಗೆ ಜಾಸ್ತಿ ಗಟ್ಟಿ ಪಾಕ ಬೇಡ, ಮೀಡಿಯಮ್ ಪಾಕ ಇದ್ದರೆ ಸಾಕು. 15 ನಿಮಿಷದಲ್ಲೆಲ್ಲ ಪಾಕ ರೆಡಿಯಾಗುತ್ತೆ. ಒಂದೇಳೆ ಪಾಕ ಬಂದಿದೆ, ಸಕ್ಕರೆ ಪಾಕ ರೆಡಿಯಾಗಿದೆ. ಇವಾಗ ಜಾಮೂನ್ ಮಾಡೋಕ್ಕೆ MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ, ನೀವು ಯಾವ ಬ್ರ್ಯಾಂಡಾದ್ರು ತೊಗೋಬೋದು. ಒಂದು ತಟ್ಟೆಗೆ ಗುಲಾಬ್ ಜಾಮೂನ್ ಪೌಡ್ರು ನಾನು ತಟ್ಟೆಯಲ್ಲೇ ಕಲಸೋದು, ತುಂಬ ಚೆನ್ನಾಗಿ ನಾದ್ಬೋದು. ಸ್ವಲ್ಪ ಹಾಲು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಬೇಕು. ಒಬ್ಬೊಬ್ಬರು ನೀರು ಹಾಕ್ತಾರೆ, ಗುಲಾಬ್ ಜಾಮೂನ್ ಚೆನ್ನಾಗಿ ಬರಲ್ಲ. ಹಾಲು ಹಾಕ್ಕೊಂಡೇ ಕಲಿಸ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಗಟ್ಟಿಯಾಗಬಾರ್ದು, ಸ್ವಲ್ಪ ಸಾಫ್ಟಾಗೇ ಇರಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಇರಬೇಕು. ಹಿಟ್ಟು ಸ್ವಲ್ಪ ಕೈಗೆ ಅಂಟಬೇಕು, ಆ ಥರ ಕಲಸಿಡಬೇಕು. ಇದನ್ನು ಹಾಗೆ ಬಿಡೋಣ 10 ನಿಮಿಷ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಹಿಟ್ಟು ಫುಲ್ ಸಾಫ್ಟಾಗಿರುತ್ತೆ. ಮತ್ತು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದ್ತಿರೋ ಅಷ್ಟು ಗುಲಾಬ್ ಜಾಮೂನ್ ಫುಲ್ ಸಾಫ್ಟಾಗಿ ಬರುತ್ತೆ. ಉಂಡೆ ಮಾಡ್ಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು. ಉಂಡೆ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ನಾದಿ ಉಂಡೆ ಮಾಡಬೇಕು, ರೌಂಡ್ ಬರೋ ಥರ. ನಾನು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ತಾಯಿದ್ದೀನಿ, ನೀವು ಬೇಕಾದ್ರೆ ಚಿಕ್ಕದಾಗೂ ಮಾಡ್ಕೋಬೋದು. ಉಂಡೆ ತುಂಬ ಚಿಕ್ಕದಾದರೆ ಚೆನ್ನಾಗಿರಲ್ಲ. ಇವಾಗ ಉಂಡೆ ರೆಡಿಯಾಗಿದೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನ ಜಾಸ್ತಿ ಬಿಸಿ ಮಾಡಬೇಡಿ, ಜಾಮೂನ್ ಬೇಗ ಸೀದೋಗುತ್ತೆ. ಗ್ಯಾಸ್ನ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ಗೋಲ್ಡನ್ ಕಲರ್ ಬರೋ ಹಾಗೆ ಬೇಯಿಸ್ಕೋಬೇಕು. ಉಂಡೆ ರೌಂಡಾಗಿ ಮಾಡಲಿಲ್ಲ ಅಂದರೆ ಉಂಡೆ ಡಬ್ಬಂತ ಸಿಡಿಯುತ್ತೆ. ಹುಷಾರು, ಸ್ವಲ್ಪ ದೂರದಿಂದನೇ ಕೈ ಆಡಿಸ್ತೀರಿ. ಸಣ್ಣ ಉರಿಲೇ ನೀಟಾಗಿ ಬೇಯಬೇಕದು. ಒಳಗೆಲ್ಲ ಗಂಟು ಥರ ಇರುತ್ತೆ. ಸಣ್ಣ ಉರಿಲಿ ಬೇಯಿಸೋದ್ರಿಂದ ಅದೊಳಗೆ ಗಂಟು ಏನೂ ಇರಲ್ಲ, ಚೆನ್ನಾಗಿ ಬೇಯುತ್ತೆ. ಹೊಟ್ಟೆ ನೋವಿರೋರು ಜಾಮೂನ್ ತಿನ್ನೋದ್ರಿಂದ ಬೇಗ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಇನ್ನೊಂದು ಟಿಪ್ ಏನಂದರೆ, ಪಾಕ ಸ್ವಲ್ಪ ಬಿಸಿ ಇರುವಾಗಲೇ ಜಾಮೂನ್ ಹಾಕಬೇಕು. ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಇವಾಗ ಗೋಲ್ಡನ್ ಕಲರ್ ಬಂದಿದೆ, ನಾನು ತೆಗೆದಿಟ್ಕೊತಿದ್ದೀನಿ. ಎಣ್ಣೆಯಿಂದ ತೆಗ್ದಷ್ಟೇ ಆ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ. 1 ನಿಮಿಷ ಆಚೆ ಇಟ್ಟು ಆಮೇಲೆ ಪಾಕಕ್ಕೆ ಹಾಕಿ, ಇಲ್ಲಾಂದರೆ ಎಲ್ಲ ಜಾಮೂನೆಲ್ಲ ಬೆಂದೋದಂಗೆ ಆಗಿಬಿಡುತ್ತೆ. ಪಾಕಕ್ಕೆ ಹಾಕಿದ್ಮೇಲೆ 2 ಅವರ್ ಅದರಲ್ಲೇ ಬಿಡಬೇಕು, ಆಮೇಲೆ ತಿನ್ನಬೇಕು. ನಮ್ಮನೆ ಜಾಮೂನ್ ಈ ಥರ ಬಂದಿದೆ. ನಿಮ್ಮನೆ ಜಾಮೂನ್ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.